Good morning, dear students. Welcome back to my class once again. Dear students, today I am going to teach you present perfect continuous tense. Okay. ಮುಂದುವರೆದ ಪರಿಪೂರ್ಣ ವರ್ತಮಾನ ಕಾಲ. ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಹಾಗೂ ಈ ಒಂದು ಟೆನ್ಸಿನ ಒಂದು ಫಾರ್ಮುಲಾ ಏನು, ಅಂದರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಅದನ್ನು ನೋಡೋಣ. ಓಕೆ. ಹಾಗಾದರೆ ಈ ಒಂದು ಟೆನ್ಸನ್ನು ನಾವು ಯಾವಾಗ ಯೂಸ್ ಮಾಡಬೇಕು? ಈ ಹಿಂದೆ ಯಾವಾಗಲೂ ಒಂದು ಸಮಯದಲ್ಲಿ ಪ್ರಾರಂಭಗೊಂಡು ಈಗಲೂ ಮುಂದುವರಿಯುತ್ತಿರುವ ಕೆಲಸ ಕಾರ್ಯಗಳನ್ನು ಹೇಳಬೇಕಾದ್ರೆ ನಾವು ಈ ಒಂದು ಟೆನ್ಸನ್ನು ಯೂಸ್ ಮಾಡ್ತೀವಿ. ಅಥವಾ ತುಂಬ ಸಮಯದ ಹಿಂದೆ ಪ್ರಾರಂಭವಾಗಿ ಇನ್ನೂ ನಡೆಯುತ್ತಾ ಇರುವುದು, ದಟ್ ಮೀನ್ಸ್ ಆ ಒಂದು ಕೆಲಸ ಇನ್ನೂ ನಡೆಯುತ್ತಾ ಇದ್ದರೆ ಆ ಒಂದು ಟೈಮಲ್ಲಿ ನಾವು ಈ ಒಂದು ಟೆನ್ಸನ್ನು ಹೇಳ್ತೀವಿ. ಓಕೆ, ರೈಟ್. ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕಾದ್ರೆ, ಫಾರ್ಮೇಷನ್ ಮಾಡಬೇಕಾದ್ರೆ ಯಾವ ಒಂದು ಫಾರ್ಮುಲಾ ಪ್ರಕಾರ ನಾವು ಆ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕು ಅಂದರೆ, ಮೊದಲಿಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಬ್ಜೆಕ್ಟನ್ನು ತಗೋಬೇಕು. ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ ಆದ ನಂತರ ING ವರ್ಬ್, ಓಕೆ, ಆ್ಯಂಡ್ ದೆನ್ ಆಬ್ಜೆಕ್ಟ್. ದಿಸ್ ಈಸ್ ವಾಟ್ ಒಂದು ಫಾರ್ಮುಲಾ ಇದು. ಓಕೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಫಾರ್ಮುಲಾ. ಮೊದಲಿಗೆ ನಾವಿಲ್ಲೇ ಅಸರ್ಟಿವ್ ಸೆಂಟೆನ್ಸ್ ಅನ್ನು ನೋಡೋಣ. ಓಕೆ, ಅಸರ್ಟಿವ್ ಸೆಂಟೆನ್ಸ್ ನೋಡೋದಕ್ಕಿಂತ ಮುಂಚೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ಸ್ಗಳು ಎರಡು. ಫಸ್ಟ್ ಒನ್ ಹ್ಯಾವ್ ಬಿನ್ ಆ್ಯಂಡ್ ದೆನ್ ಹ್ಯಾಸ್ ಬಿನ್. ಹ್ಯಾವ್ ಬಿನ್ ಅನ್ನು ಐ, ವಿ, ಯು, ದೇ ಇವುಗಳಿಗೆ ಯೂಸ್ ಮಾಡಬೇಕು. ಆ್ಯಂಡ್ ಹ್ಯಾಸ್ ಬಿನ್ ಅನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ, ಶಿ, ಇಟ್ ಇವುಗಳಿಗೆ ಯೂಸ್ ಮಾಡಬೇಕು. ಓಕೆ, ರೈಟ್. ಹಾಗಾದರೆ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸಾಮಾನ್ಯ ವಾಕ್ಯಗಳು ಅಥವಾ ಧನಾತ್ಮಕ ವಾಕ್ಯಗಳು, ಅಥವಾ ನಾವು ಪಾಸಿಟಿವ್ ಸೆಂಟೆನ್ಸ್ ಅಂತಲೇ ಕರಿತೀವಲ್ಲ, ಅಫಾರ್ಮೇಟಿವ್ ಸೆಂಟೆನ್ಸ್ ಅಂತಲೂ ಕೂಡ ನಾವಿಲ್ಲೇ ಕರಿತೀವಿ. ಇಲ್ಲೇ ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ 6 AM ಅಂದರೆ ಇಲ್ಲೇ ನಾನು ಇದಕ್ಕಿಂತ ಮುಂಚೆ ಹೇಳಿದಾಗೆ ಈ ಹಿಂದೆ ಯಾವಾಗಲೂ ಒಂದು ಸಮಯದಲ್ಲಿ ಪ್ರಾರಂಭವಾದ ಕೆಲಸ ಅದು ಮುಂದುವರಿತಾ ಇರಬೇಕು. ಅಥವಾ ತುಂಬ ಸಮಯದ ಹಿಂದೆ ಪ್ರಾರಂಭವಾಗಿ ಇನ್ನೂ ಮುಂದುವರಿತಾ ಇದ್ದರೆ ನಾವು ಈ ಒಂದು ಟೆನ್ಸನ್ನು ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳಿದ್ದೆ. ಹಾಗಾದರೆ ಇಲ್ಲೇನು ಅರ್ಥ ಕೊಡುತ್ತಿದ್ದು? ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ 6 AM ಅಂದರೆ ನಾನು ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದರೆ ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀನಿ? ನಾನು ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಅಂದರೆ ನಾನು ಮಾಡುವಂಥ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. ಯಾವಾಗ? 6 AM ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿದೆ ಕೆಲಸ. ಬಟ್ ಆ ಕೆಲಸ ಇನ್ನೂ ಕೂಡ ಏನಾಗ್ತಾ ಇದೆ, ಅದು ಮುಂದುವರಿತಾ ಇದೆ. ದಿಸ್ ಕೈಂಡ್ ಆಫ್ ಸಿಚುವೇಶನ್ ವಿ ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ 6 AM ನಾವು ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ಯು ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ 6 AM ನೀನು ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಿ. ಆ್ಯಂಡ್ ದೇ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ 6 AM ಅವರು ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಇಲ್ಲಿ ನಾವು ಹ್ಯಾಸ್ ಬೀನ್ ಅನ್ನು ಯೂಸ್ ಮಾಡಬೇಕು. ಈ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 6 AM ಅವನು ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಆ್ಯಂಡ್ ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 6 AM ಅವಳು ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇಲ್ಲೇ ಇಟ್ ರೆಫರ್ಸ್ ಟು ನಾನು ಇಲ್ಲಿ ಒಂದು ನೇಮ್ ಕೊಡ್ತಾ ಇದ್ದೀನಿ. ಇಲ್ಲೇನಪ್ಪ, ಕಿರಣ್. ಓಕೆ, ಕಿರಣ್ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 6 AM ಕಿರಣ್ ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಓಕೆ, ಈ ರೀತಿ ನಾವಿಲ್ಲೇ ಬೇರೆ ಬೇರೆ ಕೆಲವೊಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸಾಕಷ್ಟು ನಾವಿಲ್ಲೇ ವಾಕ್ಯಗಳನ್ನು ಕ್ರಿಯೇಟ್ ಮಾಡ್ಬೋದು. ಹಾಗಾದ್ರಲ್ಲೇ ಐ ಹ್ಯಾವ್ ಬೀನ್ ಲಿವಿಂಗ್ ಇಯರ್ ಸಿನ್ಸ್ 2010 2010ರಿಂದ ನಾನಿಲ್ಲೇ ವಾಸವಾಗಿದ್ದೇನೆ. ಓಕೆ, ಆ್ಯಂಡ್ ದೇ ಹ್ಯಾವ್ ಬೀನ್ ಡೂಯಿಂಗ್ ದೇರ್ ಹೋಮ್ವರ್ಕ್ ಸಿನ್ಸ್ ಮಾರ್ನಿಂಗ್ ಬೆಳಿಗ್ಗೆಯಿಂದ ಅವರು ತಮ್ಮ ಹೋಮ್ವರ್ಕನ್ನು ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಈ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಎ ಲಾಂಗ್ ಟೈಮ್ ತುಂಬ ಸಮಯದಿಂದ ಅವನು ಕಾಯ್ತಾ ಇದ್ದಾನೆ. ಓಕೆ,
ಆ್ಯಂಡ್ ಮಳೆ ಎರಡು ದಿನಗಳಿಂದ ಮಳೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಈಗ ಕರೆಕ್ಟಾ, ಮಳೆ ಸ್ಟಾರ್ಟ್ ಆಗಿದೆ, ಬಟ್ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಇಟ್ ಹ್ಯಾಸ್ ಬೀನ್ ರೇನಿಂಗ್ ಫಾರ್ 2 days. 2 ದಿನಗಳಿಂದ ಮಳೆ ಬರ್ತಾ ಇದೆ ನೋಡಿ, ಹೌದಾ? ಸೊ ಹೀಗೆ ನಾವಿಲ್ಲೇ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ರೈಟ್? ಸೊ ದಿಸ್ ಈಸ್ ವಾಟ್ ಅಸರ್ಟಿವ್ ಸೆಂಟೆನ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಬಂದು ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸಲ್ಲಿ ನಾವೇನಪ್ಪ ಅಂದರೆ ನಾಟನ್ನು ಬರಿಬೇಕು. ಆ್ಯಂಡ್ ಮೊದಲಿಗೆ ಸಬ್ಜೆಕ್ಟನ್ನು ತೊಗೋಬೇಕು. ಅದಾದ ನಂತರ ಹೆಲ್ಪಿಂಗ್ ವರ್ಬ್, ಥರ್ಡ್ ಪರ್ಸನ್ ಸಿಂಗುಲರ್ಗೆ ಹ್ಯಾಸ್ ಬಿನ್. ಸೊ ಉಳಿದಂಥ ಪ್ರೊನೌನ್ಸ್ಗಳಿಗೆ ಹ್ಯಾವ್ ಬಿನ್ ಅನ್ನು ತೊಗೋಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ನಾಟನ್ನು ಬರಿಬೇಕು. ಸೊ ನಾಟ್ ಆದ ನಂತರ V1 ING, ING ವರ್ಬನ್ನು ಬರಿಬೇಕು. ಸೊ ನಾನಿಲ್ಲೇ ವರ್ಕಿಂಗನ್ನು ತೊಗೊಂಡಿದ್ದೀನಿ, WORK ಪ್ಲಸ್ ING ವರ್ಕಿಂಗ್. ಆ್ಯಂಡ್ ದೆನ್ ಸಿನ್ಸ್ 6 AM ಅಂದರೆ 6 ಗಂಟೆಯಿಂದ. ಸೊ ದಿಸ್ ಈಸ್ ವಾಟ್ ಆಬ್ಜೆಕ್ಟ್. ಸೊ ಆ್ಯಂಡ್ ದೆನ್ ಇದರ ಕನ್ನಡ ಮೀನಿಂಗ್ ಏನಾಗುತ್ತೆ? ಐ ಹ್ಯಾವ್ ಬಿನ್ ನಾಟ್ ವರ್ಕಿಂಗ್ ಸಿನ್ಸ್ 6 AM. ನಾನು ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇಲ್ಲ. ಸೊ ಇಲ್ಲ ಅಂದರೆ ನಾಟ್. ವಿ ಹ್ಯಾವ್ ಬಿನ್ ನಾಟ್ ವರ್ಕಿಂಗ್ ಸಿನ್ಸ್ 6 AM. ನಾವು ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇಲ್ಲ. ಆ್ಯಂಡ್ ಯು ಹ್ಯಾವ್ ಬಿನ್ ನಾಟ್ ವರ್ಕಿಂಗ್ ಸಿನ್ಸ್ 6 AM. ಸೊ ನೀನು ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇಲ್ಲ. ಸೊ ಪ್ಲೂರಲಲ್ಲಿ ಏನಾಗುತ್ತೆ? ನೀವು ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇಲ್ಲ ಅಂತಾಗುತ್ತೆ. ಆ್ಯಂಡ್ ದೇ ಹ್ಯಾವ್ ಬಿನ್ ನಾಟ್ ವರ್ಕಿಂಗ್ ಸಿನ್ಸ್ 6 AM. ಅವರು ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇಲ್ಲ. ಆ್ಯಂಡ್ ಹಿ ಹ್ಯಾಸ್ ಬಿನ್, ನಾವಿಲ್ಲಿ ಹ್ಯಾಸ್ ಬಿನ್ ತಗೋಬೇಕು. ಈ ಹ್ಯಾಸ್ ಬಿನ್ ನಾಟ್ ವರ್ಕಿಂಗ್ ಸಿನ್ಸ್ 6 AM. ಅವನು ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇಲ್ಲ. ಆ್ಯಂಡ್ ಶಿ ಹ್ಯಾಸ್ ಬೀನ್ ನಾಟ್ ವರ್ಕಿಂಗ್ ಸಿನ್ಸ್ 6 AM. ಸೊ ಅವಳು ಬೆಳಗ್ಗೆ 6 ಗಂಟೆಯಿಂದ ಕೆಲಸನ ಮಾಡ್ತಾ ಇಲ್ಲ. ಆ್ಯಂಡ್ ಕಿರಣ್ ಹ್ಯಾಸ್ ಬೀನ್ ನಾಟ್ ವರ್ಕಿಂಗ್ ಸಿನ್ಸ್ 6 AM. ಅವರ ಕಿರಣ್ ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇಲ್ಲ. ಸೊ ನೀವಿಲ್ಲೇ ಕಿರಣ್ ಹ್ಯಾಸ್ ನಾಟ್, ಸೊ ಇಲ್ಲ ಯಾಸ್ ಆದ ನಂತರ ನೀವು ನಾಟನ್ನು ಬರಿಬೋದು, ಅಥವಾ ಹ್ಯಾಸ್ ಬೀನ್ ನಾಟ್ ಅಂತ ಕೂಡ ಬರಿಬೋದು. ಅರ್ಥ ಆಯ್ತಾ? ನೋಡಿಲ್ಲೇ ಯು ಹ್ಯಾವ್ ನಾಟ್ ಬೀನ್ ವರ್ಕಿಂಗ್ ಸಿನ್ಸ್ 6 AM ಅನ್ನೋಕ್ಕೂ ಬರುತ್ತೆ, ಇದು ಕೂಡ ಕರೆಕ್ಟ್. ಆ್ಯಂಡ್ ಯು ಹ್ಯಾವ್ ಬೀನ್ ನಾಟ್ ಅಂತಂದ್ರೂ ಕೂಡ ಕರೆಕ್ಟ್. ಸೊ ಹಾಗಾದರೆ ಇಟ್ ಹ್ಯಾಸ್ ಬೀನ್ ನಾಟ್ ರೇನಿಂಗ್ ಸೊ ಫಾರ್ 2 days. 2 ದಿನಗಳಿಂದ ಮಳೆ ಬರ್ತಾ ಇಲ್ಲ. ಐ ಹ್ಯಾವ್ ಬೀನ್ ನಾಟ್ ವರ್ಕಿಂಗ್ ಹಿಯರ್ ಸಿನ್ಸ್ 2010. 2010ರಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆ್ಯಂಡ್ ದೇ ಹ್ಯಾವ್ ಬೀನ್ ನಾಟ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಮಾರ್ನಿಂಗ್. ಮುಂಜಾನಿಂದ ಅವರು ಕ್ರಿಕೆಟನ್ನು ಆಡ್ತಾ ಇಲ್ಲ, ಅಥವಾ ಬೆಳಗ್ಗೆಯಿಂದ ಅವರು ಕ್ರಿಕೆಟನ್ನು ಆಡ್ತಾ ಇಲ್ಲ. ಆ್ಯಂಡ್ ಈ ಹ್ಯಾಸ್ ನಾಟ್ ಬೀನ್ ಡೂಯಿಂಗ್ ಹೋಮ್ವರ್ಕ್ ಸಿನ್ಸ್ ಮಾರ್ನಿಂಗ್. ಸೊ ಬೆಳಗ್ಗೆಯಿಂದನೂ ಅವನೇನಪ್ಪ ಅಂದರೆ ಹೋಮ್ವರ್ಕನ್ನು ಮಾಡ್ತಾ ಇಲ್ಲ. ಸೊ ಈಗ ನಾವಿಲ್ಲಿ ಏನಪ್ಪ ಅಂದರೆ ಸೆಂಟೆನ್ಸ್ಗಳನ್ನು ಇದೇ ರೀತಿ ನೀವೇನಪ್ಪ ಅಂದರೆ ಬೇರೆ ಬೇರೆ ಆಬ್ಜೆಕ್ಟು ಮತ್ತು ಬೇರೆ ಬೇರೆ ವರ್ಬನ್ನು ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ರೈಟ್? ಸೊ ಇಲ್ಲಿ ನೆಕ್ಸ್ಟ್ ಬಂದು ಎಸ್ ಆರ್ ನೋ ಕ್ವಶನ್ಸ್. ಆದರೆ ಎಸ್ ಆರ್ ನೋ ಕ್ವಶನ್ಸ್ಗಳನ್ನು ಮಾಡಬೇಕಾದ್ರೆ, ಸೊ ಕ್ರಿಯೇಟ್ ಮಾಡಬೇಕಾದ್ರೆ, ಫಾರ್ಮೇಷನ್ ಮಾಡಬೇಕಾದ್ರೆ, ಸೊ ಮೊದಲಿಗೆ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಸೊ ಹ್ಯಾವ್ ಐಗೆ ತೊಗೋಬೇಕು, ಐ ವಿ ಯು ದೇ. ಸೊ ಇವುಗಳಿಗೆ ಹ್ಯಾವನ್ನು ತೊಗೋಬೇಕು ಮೊದಲಿಗೆ. ಆ್ಯಂಡ್ ಈ ಶಿ ಇಟ್ಗಳಿಗೆ ನಾವು ಆ್ಯಸನ್ನು ತೊಗೋಬೇಕು. ಸೊ ಆ್ಯಂಡ್ ದೆನ್ ಕೊನೆಗೇನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಸಬ್ಜೆಕ್ಟನ್ನು ಹಾಕಬೇಕು ಹೆಲ್ಪಿಂಗ್ ವರ್ಬ್ ಆದ ನಂತರ. ಅದಾದಮೇಲೆ ಮತ್ತು ನೆಕ್ಸ್ಟು ಬೀನ್ ಅಂತ ಬರೀಬೇಕು. ಸೊ ಹ್ಯಾವ್ ಬೀನ್ ಐ ವರ್ಕಿಂಗ್ ಸಿನ್ಸ್ 6 AM ಅನ್ನೋದಕ್ಕೂ ಬರುತ್ತೆ. ಸೊ ಇದು ಕೂಡ ಕರೆಕ್ಟು. ಸೊ ಇಲ್ಲಾಂದರೆ ಯಾವ ಐ ಬೀನ್ ವರ್ಕಿಂಗ್ ಸಿನ್ಸ್ 6 AM ಅಂದರೂ ಕೂಡ ಕರೆಕ್ಟ್. ಸೊ ಇಲ್ಲಿ ಪ್ರೊನೌನ್ಸ್ ಆದ ನಂತರ ಬೀನ್ ಹಾಕಿದ ನಂತರ ನೆಕ್ಸ್ಟ್ V1 ING ಫಾರ್ಮನ್ನು ಬರಿಬೇಕು. ಸೊ ಅದಾದ ನಂತರ ಆಬ್ಜೆಕ್ಟ್ ಸೊ ಏನಿರುತ್ತೆ ಅದನ್ನು ಬರಿಬೇಕು. ಸೊ ಸಿನ್ಸ್ 6 AM ಅಂತ ನಾನು ತೊಗೊಂಡಿದ್ದೀನಿ. ಸೊ ಹಾಗಾದ್ರೆ ಕನ್ನಡದಲ್ಲಿ ಏನು ಮೀನಿಂಗ್ ಕೊಡುತ್ತೆ?
ಯಾವ ಐ ಬೀನ್ ವರ್ಕಿಂಗ್ ಸಿನ್ಸ್ 6 AM, ನಾನು ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದೀನಾ? ಕ್ವಶನ್ ಮಾರ್ಕ್. ಆ್ಯಂಡ್ ಯಾವ ವಿ ಬೀನ್ ವರ್ಕಿಂಗ್ ಸಿನ್ಸ್ 6 AM, ನಾವು ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದೀವ? ಆ್ಯಂಡ್ ಯಾವ ಯು ಬೀನ್ ವರ್ಕಿಂಗ್ ಸಿನ್ಸ್ 6 AM, ನೀನು ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದೆಯಾ? ಆ್ಯಂಡ್ ಯಾವುದೇ ಬೀನ್ ವರ್ಕಿಂಗ್ ಸಿನ್ಸ್ 6 AM, ಅವರು ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾರಾ? ಆ್ಯಂಡ್ ದೆನ್ ಥರ್ಡ್ ಪರ್ಸನ್ ಸಿಂಗುಲರ್, ಹ್ಯಾಸ್ ಈ ಬೀನ್ ವರ್ಕಿಂಗ್ ಸಿನ್ಸ್ 6 AM, ಅವನು ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾನ? ಆ್ಯಂಡ್ ಆ್ಯಸ್ ಶಿ ಬೀನ್ ವರ್ಕಿಂಗ್ ಸಿನ್ಸ್ 6 AM, ಅವಳು ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾಳ? ಆ್ಯಂಡ್ ಇಟ್ ರೆಫರ್ಸ್ ಟು ಕಿರಣ್, ಸೊ ಆ್ಯಸ್ ಕಿರಣ್ ಬೀನ್ ವರ್ಕಿಂಗ್ ಸಿನ್ಸ್ 6 AM, ಹಾಗಾದ್ರೆ ಕಿರಣ್ ಬೆಳಿಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾನ, ರೈಟ್? ಸೊ ಈ ರೀತಿ ಇಲ್ಲಿ ಏನಪ್ಪ ಎಸ್ ಆರ್ನ ಕ್ವಶನ್ಸ್ಗಳು ನಾವಿಲ್ಲೇ ಫಾರ್ಮೇಷನ್ ಮಾಡ್ಬೋದು, ಓಕೆ ರೈಟ್? ಸೊ ಹಾಗಾದರೆ ಸೊ ಇಲ್ಲ ಮತ್ತೆ ನೀವೇನಾದರೂ ಬೇರೆ ಬೇರೆ ಏನಾದ್ರು ಇಲ್ಲೇ ಹಾಕಿ ಸೊ ಫಾರ್ಮೇಷನನ್ನು ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈ ನೋಡ್ರಿಲ್ಲೇ ಇಟ್ ಅಂತಿದೆ ಇಲ್ಲಿ, ಯಾಸ್ ಇಟ್ ರೈನಿಂಗ್, ಓಕೆ, ಆ್ಯಸ್ ಇಟ್ ಬೀನ್ ರೇನಿಂಗ್ ಫಾರ್ 2 days, 2 ದಿನಗಳಿಂದ ಮಳೆ ಬರ್ತಾ ಇದೆನಾ? ಓಕೆ. ಆ್ಯಂಡ್ ದೆನ್ ಯಾಸ್ ಈ ಬೀನ್ ಡೂಯಿಂಗ್ ಹೋಮ್ವರ್ಕ್, ಓಕೆ, ಸಿನ್ಸ್ ಮಾರ್ನಿಂಗ್, ಬೆಳಿಗ್ಗೆ 6 ಗಂಟೆಯಿಂದ ಅವನು ಹೋಮ್ವರ್ಕನ್ನು ಮಾಡ್ತಾ ಇದ್ದಾನ? ಓಕೆ. ಆ್ಯಂಡ್ ದೆನ್ ದೇ ತಗೊಳ್ಳಿ, ಹ್ಯಾವ್ ದೇ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಓಕೆ, ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಮಾರ್ನಿಂಗ್, ಬೆಳಗ್ಗೆಯಿಂದ ಅವರು ಕ್ರಿಕೆಟನ್ನು ಆಡ್ತಾ ಇದ್ದಾರಾ? ಓಕೆ. ನೋಡ್ರಿ ಈ ರೀತಿ ಇಲ್ಲೇ ನಾವೇನಪ್ಪ ಅಂದರೆ ಬೇರೆ ಬೇರೆ ಸಿಚುವೇಶನ್ಗೆ ತಕ್ಕಂತೆ ವರ್ಬ್ಸನ್ನು ಮತ್ತು ಆಬ್ಜೆಕ್ಟನ್ನು ಹಾಕಿ, ಸೊ ಇದು ಯಾವ ಥರ ಫಾರ್ಮೇಷನ್ ಇದೆ ನೋಡಿರಿ, ಸೆಂಟೆನ್ಸ್ ಫಾರ್ಮೇಷನ್ ಯಾವ ಥರ ಇದೆ ಅದೇ ರೀತಿಯಲ್ಲಿ ನಾವು ಸೆಂಟೆನ್ಸ್ಗಳನ್ನು ಸೊ ಫಾರ್ಮೇಷನ್ ಮಾಡ್ತಾ ಹೋದರೆ ಸೊ ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಏನಾಗುತ್ತೆ ನಿಮಗೆ ಇದರಲ್ಲಿ ಒಂದು ಥರೋನೆಸ್ ಬರುತ್ತೆ, ಓಕೆ. ಹಾಗಾದರೆ ಇನ್ ಟುಡೇಸ್ ಕ್ಲಾಸ್, ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ವಿ ಲರ್ನ್ಡ್, ನಾವು ಕಲ್ತ್ವಿ, ಏನನ್ನು ಕಲ್ತ್ವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು, ಅದನ್ನು ಯಾವಾಗ ಯೂಸ್ ಮಾಡಬೇಕು, ಹಾಗೂ ಈ ಒಂದು ಟೆನ್ಸಿನ ಫಾರ್ಮುಲಾ ಏನಿದೆ, ಹಾಗೂ ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಆ್ಯಂಡ್ ಎಸ್ ಆರ್ ನೋ ಸೆಂಟೆನ್ಸ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ಕಲ್ತ್ವಿ. ಸೊ ಇವೆಲ್ಲವುಗಳನ್ನು ಗ್ರಾಮರ್ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಪ್ರಾಕ್ಟೀಸ್ ಮಾಡಿರಿ, ಓಕೆ ರೈಟ್? ರೈಟ್, ಥ್ಯಾಂಕ್ ಯು.